ನೋಡ್ತಾ ಇದ್ದೀನಿ. ನನಗೆ 3 ಜನದ್ದು ಒಂದೇ ಫ್ರೇಮ್ ಕೊಟ್ಬಿಡಿ. ಒಬ್ಬರದು ಇವ್ರದ್ದು ಪೂರ್ತಿ ಎಕ್ರೋಮೀಟರ್ ಸರ್ ಅವ್ರದೊಂದು ನನಗೆ ಪ್ರಿಂಟ್ ಇಲ್ಲ. ಅವ್ರು ತಗೊಳ್ಳ ಯಾವ್ದು ಮೇಡಮ್? ಅಲ್ಲಿಂದ ನೀವೇ ತಾನೇ ಯಾರು ಹೇಳಿದ್ದು? ಪ್ರಿಂಟ್ ಇಲ್ವಾ ಅದು? ಇಲ್ಲ, ಇದು ನಾನು ನಿನ್ನ ನೈಟ್ ಪ್ರಿಪೇರ್ ಮಾಡ್ಕೊಳ್ಬೋದು. ಯಾವ ಥರ ಬೇಕು ಅಂತ? ಎಲ್ಲಾರ್ದು ಒಂದೇ ತರ ಅವ್ರಿಗೆ ನಿನ್ನ ಹಾಕ್ಲಾ? ನನಗೆ ಎಲ್ಲ ಟೇಬಲ್ ಕಟ್ ಆಗ್ಬಿಡಿ. ಎಲ್ಲ ಟೇಬಲ್ ಕಟ್ ಆಗಿದೆ. ಎಲ್ಲರೂ ಒಂದೇ ಫ್ರೇಮ್ ಕೊಟ್ಬಿಡಿ. ನೀವು ಅಲ್ಲಿ ಹೇಳಿದ್ರೆ ಕಮೆಂಟ್ ಮಾಡಿದ್ರೆ ಮತ್ತೆ ಬಂದು ಹೇಳಿದ್ರೆ ಹೆಂಗೆ ಹೇಳಿ? ನಾನು ಒಬ್ಬೊಬ್ಬರದು ಒಂದೊಂದು ಹೇಳ್ಕೊಂಡು ಕೂತ್ಕೋಬೇಕಲ್ಲ ಅಂತ ನಾನು. ಈಗ ಒಬ್ಬರು ಫ್ರೇಮ್ ಕೊಟ್ಟರೆ ನೀವೇ ಕೊಟ್ಬಿಡಿ. ನೋಡಿ ಸರ್, ಅವ್ರು ನೋಡಿ. ನಿನ್ನೆ ಅಲ್ಲಿ ಪ್ರಿಂಟ್ ಇದೆ, ಅಲ್ಲಿ ಕೇಳಲಿ. ಇರು, ಹೋಗಿ ಬರ್ತೀನಿ. ಅಟ್ಲೀಸ್ಟ್ ಹೇಳಾದ್ರೂ ಬರ್ತೀನಿ. ನೆನ್ನೆ ಬಂದಿಲ್ಲ, ಇವಾಗ ಒದ್ದಾಡ್ತಾರೆ. ಇನ್ನ ಎಂತ ಮಾಡೋದು? ನನ್ ರೆಕಾರ್ಡಿಂಗ್ ಇತ್ತು. ಅಯ್ಯ ರಾಮ. ಸರ್, ಅದು ಒಂದು ಪ್ರಿಂಟ್ ಬೇಕಿತ್ತು. ಪ್ರಿಂಟ್ ಅಲ್ಲಿ ಅವ್ನು ವಿನಯ್ ಕೇಳಿದ್ದೀನಿ. ವಿನಯ್, ಇದು ಎಲ್ಲ ಬಜೆಟ್ ಪ್ರಿಂಟ್ ಕೊಡೋದು, ಅದು ಎಲ್ಲ ಬ್ರೇಕಿಂಗ್ಸ್ದು. ನಿನ್ನೆಲ್ಲಿ ಹೋಗಿದ್ರಿ? ರೆಕಾರ್ಡಿಂಗ್ ಇಲ್ಲ ಇತ್ತು ಸರ್. ಸೋಲ್ಜರ್ದು ರೆಕಾರ್ಡಿಂಗ್ ಇತ್ತು. ಹ್ಮ್. ಇಂಟರ್ವ್ಯೂ. ನೀನು ಓಡಾಗ್ಬಿಟ್ಟಿದ್ಯಪ್ಪ. ನಾನು 6 ಗಂಟೆವರೆಗೂ ಇದ್ದೀನಿ. ನಾನು ಎಷ್ಟು ಗಂಟೆವರೆಗೆ ಇದೆ? 8:30ವರೆಗೂ ಇಲ್ಲೇ ಆಫೀಸಲ್ಲಿ ಇದ್ದೀನಿ. ಎಕ್ಸ್ಟ್ರಾ ಮೀಟಿಂಗ್. ಎಕ್ಸ್ಟ್ರಾ ಮೀಟಿಂಗ್ ಅಲ್ಲ. ಸರ್ ಇಲ್ಲ ಅಂತ ಹೇಳಿದ್ದು, ನೀವಿಲ್ಲ ಅಂತ ಹೇಳಿದ್ರು. ಸರ್, ಕೇಳಿ ಇಲ್ಲಿ. ಆಯ್ತು ಬಿಡಿ. ಆಯ್ತು, ಓಕೆ ಕೂತ್ಕೊಳ್ಳಿ. ಬೇಡ, ಇವಾಗ ಫಸ್ಟ್ ಆಮೇಲೆ ಇವಾಗ ಕಾರ್ಯ ಮುಕ್ತಾಯವಾಗಲಿ. ಶಂಕುಸ್ಥಾಪನೆ ಆಗಿದೆ, ಕಂಪ್ಲೀಟ್ ಆಗಿ ಪೂರ್ಣಗೊಳಿಸೋಣ. ಆಯ್ತು ಸರ್. ಸರ್ ಇಷ್ಟು ಕೊಡಿ ಸರ್. ಅಷ್ಟೇ ಅಷ್ಟೇ ಮೇಡಮ್. ಎಸ್ ಸರ್. ನಿದ್ದೆ ಮಾಡಿ ಓಡ್ ಬಂದಿರೋ ಥರ ಇದೆ ಅದು. ಸಾರಿ. ಟೇಬಲ್ ಸೆಲೆಕ್ಟ್ ಮಾಡಿ. ಇದು ನಿಮ್ಗ ನಮ್ಗ ನಾನು ಕೊಟ್ರಪ್ಪ ಇಲ್ಲಿ ಕೆಳಗಡೆ ಹೋಗಿದೆ. ಕೆಳಗಡೆ ಹಾಕ್ಕೊಂಡೆ. ಒಂದು ನಿಮಿಷ. ಪರವಾಗಿಲ್ಲ ಸರ್, ಹಿಂಗೆ ಆಗ್ಬಿಡ್ಲಾ? ಹೇಳಿ ಸರ್, ಒಂದೇ ಪೊಸಿಷನ್. ಓಕೆ, ಸೂಪರ್. ಹಾಂ, ಈ ಕಿರಣ್ ಸರ್ ಇದ್ದಾರಲ್ಲ? ಹಾಂ, ಇದ್ದಾರೆ. ಯಾಕೆ ನಿಮ್ಮ ಬಾಯಲ್ಲಿ ಒಂದು ನಿಮಿಷ ಕೆಲಸ. ಈ ಬಾಟ್ಲ್ ಸರ್ ಒಂಚೂರು ಹೈಟ್ ಮಾಡ್ಕೊಳ್ಳಿ ಸರ್ ಚೇರು. ಹೈಟಾ? ಹಾಂ. ಏನ ಹೈಟ್ ಆದರೆ ನಾನು ಕಂಫರ್ಟಬಲ್ ಆಗಲ್ಲ ಅಂತಂದೇಳಿ. ನಾನು ಕೊಟ್ಟೆ. ಹೌದಾ? ಮತ್ತೆ ಇರಲಿ ಸರ್, ಬಿಡಿ ಸರ್. ಇರಲಿ ನಾನು ಕೊಟ್ಟಿದ್ದೀನಿ, ಆ ಲೇಡಿಗೆ ಇರಿ, ಕೊಟ್ಟಿದ್ದೀನಿ. ಇರಿ. ಮೇಡಮ್ ಇದಾರಲ್ಲ, ಅಷ್ಟೇ ಮಾಡ್ಕೊಳ್ಳಿ, ಇರಲಿ ಪರವಾಗಿಲ್ಲ. ಅವ್ರಿಗೆ ಕೊಟ್ಟಿದ್ದೀನಿ. ಸಾಕಲ್ವಾ? ನೀವು ಕಂಫರ್ಟಬಲ್. ಕ್ಯಾಮ್ರಾ ಕಂಫರ್ಟಬಲ್ ಆಗಿರಲಿ ತಳಿ. ಹೈಟು ಮುಖ್ಯ ಅಲ್ಲ, ಕಂಫರ್ಟ್ ಮುಖ್ಯ. ಇದಕ್ಕೆ ಔಟ್ಪುಟ್ ಸರಿಯಾಗಿ ಬರ್ಬೇಕಷ್ಟೆ. ಒಂದು ಪೊಸಿಷನ್ ಕೊಡಿ. ಹಾಂ, ಓಕೆ. ಈಗ ನಾನು ಇಬ್ರು ಕಡೆನೂ ನೋಡ್ಬೇಕು ಮಾತನಾಡುವಾಗ. ಒಂಚೂರು ಸ್ವಲ್ಪ ಬ್ರೇಕ್ ಜಾಸ್ತಿ ತಗೊಳ್ಳಿ. ನೀವು ಹೇಳಿ, ಅದೇನು ಹೇಳ್ತಿದ್ರಲ್ಲ, ಯಾವ್ದನ್ನ ಜಾಸ್ತಿ ತಗೋಬೇಕು ಅನ್ನೋದನ್ನ. ಒಂದು ಯಾವುದು ಗೊತ್ತಾ? ಸರ್ ಇನ್ನೊಂದು ಬ್ರೇಕ್. ವೆಲ್ಕಮ್ ಬ್ಯಾಕ್. ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನ ಬಿಡುಗಡೆಯಾಗಿದೆ ಅನ್ನೋದನ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಎಸ್, ಇನ್ನು ಮುಂದಿನ ಇಲಾಖೆ ಯಾವುದು, ಆ ಒಂದು ಇಲಾಖೆಗೆ ಎಷ್ಟು ಅನುದಾನ ಬಿಡುಗಡೆಯಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಆಡಳಿತ ಇಲಾಖೆಗೆ ಘೋಷಿತ ಅನುದಾನ ಒಟ್ಟಾರೆಯಾಗಿ 95.44 ಕೋಟಿ ಅನುದಾನ. ಆದರೆ ಸರ್ಕಾರದಿಂದ ಬಿಡುಗಡೆಯಾಗಿರೋದು 10,000. ಕಾಂಗ್ರೆಸ್ ಸರ್ಕಾರ ಬಾಕಿ ಉಳಿಸಿಕೊಂಡಿರುವಂತಹ ಅನುದಾನ ಬಂದ್ಬಿಟ್ಟು ಈ ಆಡಳಿತ ಇಲಾಖೆಗೆ ಘೋಷಿತ ಅನುದಾನ 95.44 ಕೋಟಿ ರೂಪಾಯಿ. ಆದರೆ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನ 52.69 ಕೋಟಿ. ಇನ್ನು ಸರ್ಕಾರ 42.75 ಕೋಟಿ ಅನುದಾನವನ್ನ ಬಾಕಿ ಉಳಿಸಿಕೊಂಡಿದೆ ಒಟ್ಟಾರೆಯಾಗಿ ಈ ಆಡಳಿತ ಇಲಾಖೆಯಲ್ಲಿ. ಅಮೌಂಟ್ ಅನ್ನ ಗಮನಿಸಿದಂತಹ ಸಂದರ್ಭದಲ್ಲಿ 95.44 ಕೋಟಿ
ಸರ್ಕಾರದಿಂದ ಬಿಡುಗಡೆ ಆಗಿರುವಂಥದ್ದು 52.69 ಕೋಟಿ. ಇನ್ನು ಬಾಕಿ ಉಳಿದುಕೊಂಡಿರುವಂಥದ್ದು 42.75 ಕೋಟಿ ಅನುದಾನ ಬಾಕಿ ಉಳಿಸ್ಕೊಂಡಿದೆ. ಅದೇ ರೀತಿಯಾಗಿ ಒಳ ಆಡಳಿತ ಇಲಾಖೆಯಲ್ಲಿ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಘೋಷಿತವಾಗಿದ್ದು 12,727.55 ಕೋಟಿ. ಆದರೆ ಸರ್ಕಾರ ರಿಲೀಸ್ ಮಾಡಿರುವಂಥದ್ದು 10,845.10 ಕೋಟಿ. ಬಾಕಿ ಉಳಿಸಿಕೊಂಡಿರುವಂಥದ್ದು 1,882.45 ಕೋಟಿ. ಈ 2 ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಇರುವಂಥದ್ದು ನಾವು ಈ ಆಡಳಿತ ಇಲಾಖೆಗೆ ಘೋಷಣೆಯಾಗಿದ್ದು 95.44 ಕೋಟಿ. ಬಾಕಿ ಉಳಿಸ್ಕೊಂಡಿರೋದು ನೋಡಿ 42.75. ಮುಖ್ಯವಾಗಿ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಮಾತನಾಡಬೇಕಾಗಿರುವಂಥದ್ದು. ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಗೃಹ ಇಲಾಖೆ? ಮುಖ್ಯವಾಗಿ ಫಸ್ಟ್ ಈ ಆಡಳಿತವನ್ನು ನೋಡ್ತಾ ಇರುವಂಥದ್ದು ಘೋಷಿತ ಅನುದಾನ 95.44 ಕೋಟಿ. ಬಿಡುಗಡೆ ಆಗಿದ್ದೆಷ್ಟ್ರಿ ಅಂತ ಹೇಳಿದ್ರೆ 52.69 ಕೋಟಿ. ಬಾಕಿ ಉಳ್ಕೊಂಡಿರೋದು ಆಲ್ಮೋಸ್ಟ್ 42.75 ಕೋಟಿ. ಅಂದರೆ ನಿಮಗೆ 50% ಆಗುತ್ತೆ. ಅರ್ಧಕ್ಕರ್ಧ ಕೊಟ್ಟೇ ಇಲ್ಲ. ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ದೊಂದು ಕೊಟ್ಟಿದ್ದೊಂದು ಅಂತ ಆಯಿತು. ಇದಾಯಿತು. ಇದು ಆದ ನಂತರ ಈಗ ಒಳಾಡಳಿತ ಗೃಹ ಇಲಾಖೆಗೆ ಹೋಗೋಣ. ಒಳಾಡಳಿತ ಒಳಾಡಳಿತಕ್ಕೆ ಹೋದಂತಹ ಸಂದರ್ಭದಲ್ಲಿ ಗೃಹ ಇಲಾಖೆ ಮುಖ್ಯವಾಗಿ ಸಾಕಷ್ಟು ಕುತೂಹಲ ಇದೆ ಈ ಇಲಾಖೆಗೆ ಸಂಬಂಧಪಟ್ಟಂತೆ. ಈ ಇಲಾಖೆಯಲ್ಲಿ ನೋಡಿ ಘೋಷಿತವಾಗಿದ್ದು ಅಂದರೆ ಸಿದ್ದರಾಮಯ್ಯವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟಪ್ಪ ಅಂತ ಹೇಳಿದ್ರೆ 12,727.55 ಕೋಟಿ. ಬಟ್ ರಿಲೀಸ್ ಮಾಡಿದ್ದೆಷ್ಟ್ರಿ ಅಂತ ಹೇಳಿದ್ರೆ 10,845.10 ಕೋಟಿ. ಬಾಕಿ ಉಳಿಸ್ಕೊಂಡಿರುವಂಥದ್ದು ಆಲ್ಮೋಸ್ಟ್ 1,882.45 ಕೋಟಿ. ಮುಖ್ಯವಾಗಿ ಈ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಇವಾಗ ಚರ್ಚೆ ಮಾಡ್ತಾ ಹೋಗೋಣ. ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ಳೋಣ. ಹನುಮಂತದುರ್ಗದ ಮುಖ್ಯವಾಗಿ ನಾವು ಮಾತನಾಡ್ತಾ ಇದ್ವಿ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಇದು ಕಾನೂನು ಸುವ್ಯವಸ್ಥೆ ಎಲ್ಲವೂ ಬರುತ್ತೆ. ಬಟ್ ಈ ಇಲಾಖೆಗೆ ಅನುದಾನ ಕಡಿಮೆ ಆಗಿದೆ ಅಂತ ಘೋಷಣೆ ಮಾಡಿದ್ದೊಂದು ಕೊಟ್ಟಿದ್ದೊಂದು ಅಂತ. ಗೃಹ ಇಲಾಖೆ ಮಾತ್ರ ಅಲ್ಲ, ಇವತ್ತು ಎಲ್ಲ ಇಲಾಖೆಗಳ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡ್ತೀವಿ. ಮತ್ತು ಪ್ರತಿಯೊಂದು ಇಲಾಖೆಗೂ ತನ್ನದೇ ಆದಂತಹ ಜವಾಬ್ದಾರಿ, ತನ್ನದೇ ಆದಂತಹ ಒಂದಷ್ಟು ಮಹತ್ವವನ್ನು ಇಟ್ಕೊಂಡಿರುತ್ತೆ. ಅದರಲ್ಲೂ ಕೂಡ ಗೃಹ ಇಲಾಖೆ ಮತ್ತು ಒಳಾಡಳಿತ ಇಲಾಖೆ ಏನಿದೆ, ಈ ಒಳಾಡಳಿತ ಇಲಾಖೆ ಅತ್ಯಂತ ಗಂಭೀರವಾಗಿರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ ಅಗ್ನಿಶಾಮಕ ದಳ ಆಗಿರ್ಬೋದು, KSRP ತುಕಡಿ ಇರ್ಬೋದು, KSRP ಪೊಲೀಸರು ಇರ್ಬೋದು, ಹಾಗೆ ಸಿವಿಲ್ ಪೊಲೀಸರು ಇರ್ಬೋದು, ಪೊಲೀಸ್ ಸಿಬ್ಬಂದಿ, ಹೋಮ್ ಗಾರ್ಡ್ಸ್ ಎಲ್ಲ ಸೇರಿದಂತೆ ಒಂದು ಅವರ ವೇತನ ಗೀತನ ಅನ್ನೋಂಥದ್ದು ಸರ್ಕಾರ ನೋಡ್ಕೊಳ್ಳುತ್ತೆ. ಆದರೆ ಅದಾಗಿಯೂ ಕೂಡ ಅನೇಕ ಬೇಡಿಕೆಗಳು ಒಂದಷ್ಟು ಸರ್ಕಾರದ ಮುಂದೆ ಇದ್ದಾವೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಇವತ್ತಿಗೆ ಎಷ್ಟೋ ಪೊಲೀಸ್ ಠಾಣೆಗಳು ಬೇರೆ ಬೇರೆ ಕ್ಷೇತ್ರಗಳ ಶಾಸಕರು ಗೃಹ ಸಚಿವರನ್ನ ಭೇಟಿಯಾಗಿ ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆ ಪೊಲೀಸ್ ಸ್ಟೇಷನ್, ಪೊಲೀಸ್ ಕಟ್ಟಡವನ್ನು ಕಟ್ಟಿಕೊಡಿ ಅನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದಾರೆ. ಇರುವಂಥ ಪೊಲೀಸ್ ಠಾಣೆಗಳಿಗೆ ಒಂದಷ್ಟು ರಿಪೇರಿ ಕೆಲಸಗಳಾಗಬೇಕಾಗಿದೆ. ಆ ರಿಪೇರಿ ಕೆಲಸಗಳಿಗಾಗಿ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಒಂದಷ್ಟು ಬೆಂಗಳೂರಿನಲ್ಲಿ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸ್ ಠಾಣೆಗಳನ್ನು ಸಚಿವರು ನೋಡ್ಬೋದು ಅಥವಾ ಇಲ್ಲಿರುವಂಥ ಹಿರಿಯ ಅಧಿಕಾರಿಗಳು ನೋಡ್ಬೋದು. ಆದರೆ ಬೇರೊಂದು ಕ್ಷೇತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಪೊಲೀಸ್ ಸ್ಟೇಷನ್, ಇವತ್ತು ಬೆಂಗಳೂರಿನಲ್ಲಿರುವಂಥ ಅನೇಕ ಪೊಲೀಸ್ ಸ್ಟೇಷನ್ಗಳು ಯಾವುದೋ ಖಾಸಗಿ ಬಾಡಿಗೆ ಮನೆಗಳಲ್ಲಿ ಕೆಲಸ ನಿರ್ವಹಿಸುವಂಥ ಪರಿಸ್ಥಿತಿಯಲ್ಲಿದ್ದಾವೆ. ಸೊ ಹಾಗಾಗಿ ನೀವು ಅನುದಾನವನ್ನು ಕೊಡಲಿಲ್ಲ ಅಂತಂದು ಹೇಳಿದ್ರೆ ಕೇವಲ ಒಂದು ಮಾತ್ರ ಸಮಸ್ಯೆ ಆಗಲ್ಲ, ಎಲ್ಲ ರೀತಿಯ ಸಮಸ್ಯೆಗಳು ಎದುರಾಗಬಹುದು. ಮತ್ತು ಪೊಲೀಸರುಗಳು ತಮ್ಮದೇ ಆದಂಥ ಸಮಸ್ಯೆಗಳು ಸಾಕಷ್ಟಿದ್ದಾವೆ. ಯಾಕಂತಂದು ಹೇಳಿದ್ರೆ ಪೊಲೀಸ್ ಕ್ವಾರ್ಟರ್ಸ್ಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದ್ದಾವೆ. ಹಾಗೆ KSRPಯಲ್ಲಿ ಕೆಲಸ ಮಾಡುವಂಥ ಆ ಸಿಬ್ಬಂದಿಗಳಲ್ಲಿ ಕ್ವಾರ್ಟರ್ಸ್ಗಳಲ್ಲೂ ಕೂಡ ಸಾಕಷ್ಟು ಇದ್ದಾವೆ. ಎಷ್ಟೋ ಕೆಲವೊಂದು ಕಡೆಗೆ ಏನಾದರೂ ರಿಪೇರಿ ಕಾರ್ಯಗಳು ಇನ್ನೂ ಕೂಡ ಆಗಿಲ್ಲ. ಈ ಎಲ್ಲವೂ ಕೂಡ ಆಗಬೇಕು. ಮತ್ತೊಂದು ಕಡೆಗೆ ಈ ಆಡಳಿತವನ್ನು ನಾವು ನೋಡೋದಾದ್ರೆ ಈ ಆಡಳಿತದ ವಿಚಾರಕ್ಕೆ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಒತ್ತಡಗಳಿದಾವೆ. ಒಂದಷ್ಟು ಪೇಪರ್ಲೆಸ್ ಆಡಳಿತವನ್ನು ಮಾಡಬೇಕು ಅನ್ನೋಂಥ ಚರ್ಚೆಗಳಿದಾವೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ವಿಧಾನಸಭೆ ಮತ್ತು ಕಲಾಪಗಳೇನಿದಾವೆ ಆ ಕಲಾಪಗಳು ಕೂಡ ನಡೆಯುವಂಥದ್ದು ಪೇಪರ್ಲೆಸ್ ಆಗೇ ನಡಿಬೇಕು ಅನ್ನೋಂಥ ಒತ್ತಾಯಗಳಿದಾವೆ. ಆದರೆ ಅದಕ್ಕೆ ಬಹುದೊಡ್ಡ ಅದನ್ನ ಕೆದಕ್ತಾ ಹೋದ್ರೆ ಅದೊಂದು ಒಂದು 2 ಗಂಟೆ ಆಗ್ಬಿಡುತ್ತೆ ಚರ್ಚೆ. ಆದ್ರೆ ನೀವು ಕೊಡುವಂತ ಅನುದಾನಗಳನ್ನ ಸರಿಯಾಗಿ ಸಮರ್ಪಕವಾಗಿ ಕೊಟ್ರೆ ಅಟ್ಲೀಸ್ಟ್ ಆ ಇಲಾಖೆಯ ಸಚಿವರನ್ನ ಕೇಳುವಂತಹ ಜವಾಬ್ದಾರಿ CM ಸಿದ್ದರಾಮಯ್ಯ ಅವರಿಗೆ ಇರ್ತದೆ. ಅದರ ಜೊತೆಗೆ ಸಾರ್ವಜನಿಕರು ಕೂಡ ಮತ್ತೆ MLAಗಳು ಕೂಡ ಶಾಸಕರ ಕಾರ್ಯಭಾರ ಏನಿದೆ ಆ ಕಾರ್ಯಭಾರ ಒತ್ತಡ ಏನಿದೆ ಅದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂತಂದು ಹೇಳಿದ್ರೆ ಜನರ ಬಳಿ ಹೋದಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಶಾಸಕರ ಮುಂದೆ ಇಡ್ತಾರೆ. ಕೇವಲ ಜನರು ಮಾತ್ರ ಇಡಲ್ಲ, ಅಧಿಕಾರಿಗಳು ಸಹ
ಸರ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಈ ಥರದೊಂದು ಕಟ್ಟಡ ಬೇಕಾಗಿದೆ, ನಮ್ಮ ಇಲಾಖೆಗೆ ಈ ಥರ ಕಟ್ಟಡ ಕೊಟ್ಟರೆ ಸಿಬ್ಬಂದಿಗಳು ಒಂದಷ್ಟು ಸುಗಮವಾಗಿ ಕೆಲಸಗಳನ್ನು ಮಾಡ್ಬೋದು, ಕಾರ್ಯಗಳನ್ನು ನಿಭಾಯಿಸ್ಬೋದು. ಮತ್ತು ಪೊಲೀಸ್ ಠಾಣೆಗಳು ಅಂತಂದ ತಕ್ಷಣವೇ ಒಂದಲ್ಲ ಒಂದು ಪ್ರಕರಣಗಳು ಬರ್ತಾ ಇರ್ತಾರೆ, ಜನರು ಬರ್ತಾ ಇರ್ತಾರೆ. ನಿರಂತರವಾಗಿ ಜನರ ಜೊತೆಗೆ ಸಂಪರ್ಕ ಇಟ್ಕೊಳ್ಳುವಂತಹ ಇಲಾಖೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಳ್ಬೇಕು ಅಂತಂದು ಹೇಳಿದ್ರೆ ಈ ಇಲಾಖೆ ಅತ್ಯಂತ ಮಹತ್ವದ್ದಾಗಿರುತ್ತೆ. ಆ ಕಾರಣಕ್ಕಾಗಿ ಅನುದಾನವನ್ನು ಕೊಡಬೇಕು ಅನ್ನೋಂಥದ್ದು ಒಂದು. ಈ ಕೊಟ್ಟಂಥ ಅನುದಾನ ಅದು ಇಂಪ್ಲಿಮೆಂಟ್ ಆಗಿದೆ. ಈ ಕೊಟ್ಟಂಥ ಅನುದಾನಗಳಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಯಗಳು ನಡೀತಾ ಇದಾವೆ ಅನ್ನೋಂಥದ್ದು ಒಂದಷ್ಟು ಪ್ರಶ್ನೆಗಳು ಬರ್ತವೆ. ಅದರ ಜೊತೆಗೂ ಕೂಡ ಎಷ್ಟೋ ಇಲಾಖೆಗಳು ಇಂದನೂ ಕೂಡ ವರ್ಷಾಂತಕ್ಕೆ ಬಜೆಟ್ ಮಂಡನೆ ಆಗುವಂಥ ಸಂದರ್ಭದಲ್ಲಿ ಬಂದ್ಬಿಡುತ್ತೆ. ಯಾವ ಇಲಾಖೆಗೆ ಎಷ್ಟು ಘೋಷಣೆ ಅನುದಾನವನ್ನು ಕೊಡಲಾಗಿತ್ತು ಅಂತಿಮವಾಗಿ ಅದರಲ್ಲಿ ಎಷ್ಟು ಖರ್ಚು ಮಾಡಲಾಗಿದೆ ಅನ್ನೋಂಥದ್ದು. ಯಾಕೆಂತಂದು ಹೇಳಿದ್ರೆ ಖರ್ಚು ಮಾಡಿ ಉಳಿಸ್ಕೊಂಡಿರುವಂಥ ದುಡ್ಡನ್ನು ಮತ್ತೆ CM ಅವರು ತೆಗೆದುಕೊಂಡು ಮತ್ತೆ ಬಜೆಟ್ ಪ್ರಿಪರೇಷನ್ಗೆಲ್ಲವನ್ನು ಕೂಡ ತಯಾರಿಗಳನ್ನು ಮಾಡ್ತಾರೆ. ಹಾಗಾಗಿ ಕೊಟ್ಟಂಥ ಅನುದಾನವನ್ನು ಉಳಿಸ್ಕೊಳ್ಳುವಂಥದ್ದು ಬೇರೆ. ಆದರೆ ನೀವೇ ಘೋಷಣೆ ಮಾಡಿದಂತಹ ಬಜೆಟ್ನಲ್ಲಿ ನಾವು ಈ ಇಲಾಖೆಗೆ ಇಷ್ಟು ಅನುದಾನವನ್ನು ಕೊಡ್ತೀನಿ ಅನ್ನೋಂಥ ಘೋಷಣೆ ಮಾಡಿದಂಥ ಅನುದಾನವನ್ನು ಈ ವರ್ಷಾಂತ್ಯದಲ್ಲಿ ಇನ್ನೂ ಕೂಡ ಪೂರ್ತಿಯಾಗಿಲ್ಲ ಅಂತಂದು ಹೇಳಿದ್ರೆ ಆ ಲೆಕ್ಕಕ್ಕೆ ನೋಡಿದ್ರೆ 19 ತಿಂಗಳಲ್ಲಿ ಅಥವಾ CM ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದಾಗಿಂದ ಇಲ್ಲಿಯವರೆಗೂ ಸರಿಸುಮಾರು ಎಲ್ಲ ಕ್ಷೇತ್ರಗಳು ಈಗಾಗಲೇ ಕೊಟ್ಟಂಥ ಘೋಷಿತ ಅನುದಾನವನ್ನು ಕೊಟ್ಟು ಮುಗಿಸ್ಬೇಕಾಗಿತ್ತು. ಯಾಕಂದ್ರೆ ಇನ್ನೆರಡು ತಿಂಗಳಾದ ಮೇಲೆ ಮತ್ತೊಂದು ಬಜೆಟ್ ಬರುತ್ತೆ. ಓಕೆ, ಇನ್ನು ಮುಂದಿನ ಇಲಾಖೆ ಎಷ್ಟು ಅನುದಾನವನ್ನ ಕೊಟ್ಟಿದೆ, ಇನ್ನು ಎಷ್ಟು ಅನುದಾನವನ್ನ ಬಾಕಿ ಉಳಿಸ್ಕೊಂಡಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಒಳಾಡಳಿತದ ಬಗ್ಗೆ ಮಾತನಾಡ್ತಾ ಇದ್ವಿ ಸರ್. ಒಳಾಡಳಿತದ ಬಗ್ಗೆ ಹೇಳೋದಾದ್ರೆ ಒಳಾಡಳಿತ ಇಷ್ಟು ನಾವು ಆಗ್ಲೇನ ಹೇಳ್ತಾ ಇರೋವಂಥದ್ದು ಒಳಾಡಳಿತ ಇಲಾಖೆಯಲ್ಲೇ ಅಗ್ನಿಶಾಮಕ ದಳ ಮತ್ತು ಗೃಹ ಇಲಾಖೆ ಈ ರೀತಿಯ ಇಲಾಖೆಗಳು ಬರ್ತಾ ಇರೋಂಥದ್ದು. ನಾನೀಗ ಅದೇ ಪ್ರಶ್ನೆಗಳನ್ನು ಮಾತಾಡ್ತಾ ಇದ್ದಿದ್ದು. ನೀವು ಘೋಷಣೆ ಮಾಡಿದಂತಹ ಅನುದಾನವನ್ನು ಕೊಡಲಿಲ್ಲ ಅನ್ನುವಂಥದ್ದಾದರೆ ಅದನ್ನೇ ಒಳಾಡಳಿತ ಇಲಾಖೆಗಳು ಅಧೀನದಲ್ಲಿ ಬರುವಂತಹ ಬೇರೆ ಬೇರೆ ಇಲಾಖೆಗಳು ಯಾವ ರೀತಿ ಕಾರ್ಯನಿರ್ವಹಿಸಬೇಕಾಗತ್ತೆ? ನಾನು ಹೇಳಿದ ಸಿಬ್ಬಂದಿಗಳಿಗೆ ಅನೇಕ ರೀತಿಯ ಸಮಸ್ಯೆಗಳಿದ್ದಾವೆ. ಪೊಲೀಸ್ ಕ್ವಾರ್ಟರ್ಸ್ಗಳ ಸಮಸ್ಯೆಗಳಿದ್ದಾವೆ, ಪೊಲೀಸ್ ಠಾಣೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದ್ದಾವೆ. ಉದಾಹರಣೆಗೆ ಬೆಂಗಳೂರಿನ ಹೆಸರು ಹೇಳಲ್ಲ ನಾನು, ಬೆಂಗಳೂರಿನ ಒಂದು ಪೊಲೀಸ್ ಸ್ಟೇಷನ್ ಇವತ್ತಿಗೂ ಕೂಡ ಆ ಖಾಸಗಿ ಕಟ್ಟಡಗಳಲ್ಲಿ ಕೆಲಸ ಮಾಡುವಂಥ ಒಂದಷ್ಟು ಪರಿಪಾಠ ನಿರ್ಮಾಣ ಆಗ್ತಾ ಇದೆ. ನೀವು ಸರ್ಕಾರಿ ಒಂದು ಇಲಾಖೆಯ ಅಧೀನದಲ್ಲಿ ಬರುವಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆನ ಕಾಪಾಡುವಂತಹ ಇಲಾಖೆಗಳಿಗೆ ಸರಿಯಾದಂತಹ ಅನುದಾನವನ್ನು ಕೊಡಲಿಲ್ಲ ಅಂತಂದು ಹೇಳಿದ್ರೆ, ನೀವೇ ಘೋಷಣೆ ಮಾಡಿದಂಥ ಅನುದಾನವನ್ನು ಪೂರ್ತಿ ಪ್ರಮಾಣದಲ್ಲಿ ಕೊಡಲಿಲ್ಲ ಅಂತಂದು ಹೇಳಿದ್ರೆ ಬೇರೆ ಯಾರು ಕೊಡಬೇಕು? ಆಯ್ತಾ? ಹಾಗಾದ್ರೆ ಹಣ ಎಲ್ಲಿ ಹೋಗ್ತಾ ಇದೆ? ಈಗಾಗಲೇ ನಾನು ಆಗ್ಲೇ ಹೇಳಿದೆ, ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ. ಅದರ ಜೊತೆಗೆ ಸರ್ಕಾರ ಈಗಾಗಲೇ 90,000 ಕೋಟಿ ವಿವಿಧ ಆಯಾಮಗಳಲ್ಲಿ ಸಾಲವನ್ನು ಪಡೆದುಕೊಂಡಿದೆ. ಸೊ ಆ ಸಾಲವನ್ನು ಸಾಲಗಳೆಲ್ಲ ಹೋಗ್ತಾ ಇದ್ದಾವೆ. ಆದ್ರೆ ಪ್ರಶ್ನೆಗಳಿಗೆ ಒಂದಷ್ಟು ಗೊಂದಲಗಳಿರುವಂಥದ್ದು ಏನಂತಂದ್ರೆ, ಕೇವಲ ಗ್ಯಾರಂಟಿಗಳ ಘೋಷಣೆ ಮಾಡಿದ ತಕ್ಷಣನೇ ಅಭಿವೃದ್ಧಿ ಆಗ್ಬಿಡುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಸೊ ಗ್ಯಾರಂಟಿಗಳಿಗೆ ಸಾಧಕ ಬಾಧಕಗಳು